ಎಲ್ಲರಿಗೂ ಇಂದಿರಾ ಲೋಕದ ಕಡೆಯಿಂದ ನಮಸ್ಕಾರ. ಎಲ್ರಿಗೂ ಕೂಡ ನೋಡಿ, ನಿನ್ನೆ ನಾವು ಆ್ಯಕ್ಚುಲಿ ಸೌದತ್ತಿ ಯಲ್ಲಮ್ಮಗೆ ಪ್ರಯಾಣ ಮಾಡಿದ್ವಿ. ನಿನ್ನೆ ಮಧ್ಯಾಹ್ನದಿಂದ ಆಚೆ ಇವತ್ತು ಮಾರ್ನಿಂಗು ಸೌದತ್ತಿ ಯಲ್ಲಮ್ಮ ದರ್ಶನ ಮಾಡಿದ್ವಿ. ಅಲ್ಲಿಂದ ಶಿರಸಂಗಿ ಬಂದ್ವಿ. ಶಿರಸಂಗಿಯಿಂದ ಬಂದಿದ ತಕ್ಷಣ ಬಾದಾಮಿ ಬನಶಂಕರಿ ದರ್ಶನ ಆಯಿತು. ಬಾದಾಮಿ ಬನಶಂಕರಿ ದರ್ಶನ ಆದ ನಂತರ ನಾವು ಆ್ಯಕ್ಚುಲಿ ನೋಡಿದ್ವಿ ಈ ಪ್ಲೇಸಸ್ ಎಲ್ಲ, ಬಟ್ ಬಾದಾಮಿ ಕೇವ್ಸ್ ನೋಡಿರಲಿಲ್ಲ. ಆ ಕೇವ್ಸ್ ನೋಡಬೇಕಾದ್ರೆ ನೋಡೋಣ ಅಂತ ಹೇಳ್ಬಿಟ್ಟು ನಾವು ಹೋದ್ವಿ, ಫ್ಯಾಮ್ಲಿ. ಅದಾದ ತಕ್ಷಣ ನಾನು ಸುಮಾರು ಇಲ್ಲೆಲ್ಲ ನನಗೆ ಗೊತ್ತು, ಈ ಕಡೆ ಉತ್ತರ ಕರ್ನಾಟಕ ಕಡೆ ಬಂದರೆ ಸುಮಾರು ನೆಟ್ವರ್ಕ್ ಪ್ರಾಬ್ಲಮ್ಮು ತುಂಬಾ ಇರುತ್ತೆ. ಹಾಗಾಗಿ ನಾನು ಒಂದು 2-3 ಸಲ ಲೈವ್ ಬಂದೆ, ಬಟ್ ಕಟ್ ಮಾಡಿದೆ, ಯಾಕಂದರೆ ನೆಟ್ವರ್ಕ್ ಇದ್ರಿಂದ. ಯಾವಾಗ ಕೇವ್ಸ್ ಅಂತ ಹೋದಾಗ ನನ್ನ ವ್ಯೂವರ್ಸ್ಗೆ ತುಂಬ ಜನ ಆ್ಯಕ್ಚುಲಿ ನನ್ನ ಲೈವ್ ಕಾರ್ಯಕ್ರಮಕ್ಕೆ ತುಂಬ ಜನ ಎಲ್ಲ ಬಂದು ವೀಕ್ಷಣೆ ಮಾಡೋದ್ರಿಂದ ನನಗನ್ನಿಸ್ತು ಇಲ್ಲಿ ಲೈವ್ ತೋರಿಸೋಣ ಅಂತೇಳಿ. ಆ ಲೈವ್ ಅಂತ ಬಂದಿದ್ದ ತಕ್ಷಣ ನಮ್ಮ ಪವನ್ ಇವ್ರದ್ದು ಕೂಡ ಚಾನಲ್ ಇದೆ. ಆ ಪವನ್ ಅವರು ನಮ್ಮ ಕಮೆಂಟ್ ನೋಡಿದ ತಕ್ಷಣ, ಅಕ್ಕ ಮೇಡಮ್ ನೀವು ಎಲ್ಲಿದ್ದೀರಾ ಅಂತಂತಂದರು. ನನಗೆ ನಿಜವಾಗ್ಲೂ ತುಂಬಾ ಖುಷಿ ಆಯಿತು. ಇವ್ರು ನಿಜವಾಗ್ಲೂ ಹೇಳ್ತಾ ಇದ್ದಾರಾ, ಸುಳ್ಳು ಹೇಳ್ತಾ ಇದ್ದಾರಾ ಅಂತ ಅಂದ್ಕೊಂಡೆ. ಬಟ್ ಅವರು ಸುಳ್ಳಲ್ಲ, ಅದು ಆ್ಯಕ್ಚುಲಿ ನಿಜವಾಗ್ಲೂ ನನಗೆ ಖುಷಿನೇ ಆಯಿತು. ನಮ್ಮ ಮನೆಯವ್ರಿಗೆ ಹೇಳಿದೆ, ಮಹಾಕೂಟ ಇಲ್ಲಿಂದ ಬನಶಂಕರಿಯಿಂದ 14 ಕಿಲೋಮೀಟ್ರ್ ಆಗುತ್ತೆ ಅಂತಂದರು. ಆಯಿತು ಹೋಗೋಣ ಅಂತಂದಿದ ತಕ್ಷಣ ನಮ್ಮ ಪವನ್ ಅವ್ರು ಹೇಳಿದ ತಕ್ಷಣ ನನಗೆ ಪಾಪ ನಮ್ಮ ಮಗಳು ರೂಟ್ ಮ್ಯಾಪ್ ಹಾಕಿದ್ರು. ಅವ್ರು ಹೇಳಿದ್ರು, ಅಕ್ಕ ಬ್ಯಾಕ್ ಕ್ಯಾಮ್ರಾ ಮಾಡಿ ಮೇಡಮ್, ಮಾಡಿ ನಾನು ಹೇಳ್ತೀನಿ ಹಾಗೆ ಅಂತಂದರು. ಆದರೂ ನಮ್ಮ ಮಗಳು ಅದನ್ನು ರೂಟ್ ಮ್ಯಾಪ್ ಹಾಕಿದ್ರು. ಅದು ತಕ್ಷಣ ನಾವು ಹೋಟೆಲ್ ಊಟ ಮಾಡ್ಕೊಂಡು ಬಂದಿದ್ದ ತಕ್ಷಣ ನಮ್ಮ ಪವನ್ ಬಂದಿಲ್ಲ, ಮಹಾಕೂಟ ಇದ್ದಾರೆ ಅಂತಂದರೆ ನಿಜವಾಗ್ಲೂ ತುಂಬಾ ಥ್ಯಾಂಕ್ ಯು. ತುಂಬ ಖುಷಿ ಆಯಿತು. ಥ್ಯಾಂಕ್ ಯು. ನೀವೊಂದೆರಡು ಮಾತಾಡಿ. ಇವರು ಇಂದಿರಾ ಲೋಕ ಚಾನಲಿಂದ ಬಂದಿದ್ದಾರಲ್ಲ, ಬಾದಾಮಿಗೆ ಬರ್ತಾರೆ ಅಂತ ನಾನು ಯಾವತ್ತೂ ಅಂದ್ಕೊಂಡಿರಲಿಲ್ಲ. ನಾನು ರೆಗ್ಯುಲರಾಗಿ ಇವ್ರ ಮನೆ ಹತ್ರ ದೇವಸ್ಥಾನ ಇವರೆಲ್ಲ ತೋರಿಸ್ಕೊಂಡು ಇದ್ದರು. ನಾವು ರೆಗ್ಯುಲರಾಗಿ ನೋಡ್ಕೊಂಡು ಹೋಗ್ತಾಯಿದ್ವಿ. ಆಮೇಲೆ ಇತ್ತೀಚೆಗೆ ಗಣೇಶಂದು ಎಲ್ಲ ಭರ್ಜರಿಯಾಗಿ ನಡೀತಾ ಇರೋದೆಲ್ಲ ತೋರಿಸಿದ್ರು. ನಮಗೂ ಭಾಳ ಖುಷಿ ಸಂಕಷ್ಟ ಚತುರ್ದಶಿ ಇದೆಲ್ಲ. ಹಾಗೆ ರೆಗ್ಯುಲರಾಗಿ ನೋಡ್ತಾಯಿದ್ವಿ ಲೈವ್ ಇರ್ತಾರೆ ಅಂತ. ಆಮೇಲೆ ಇವತ್ತು ಅವರು ಸಡನ್ನಾಗಿ ಬಾದಾಮಿ ಕೇವ್ಸ್ ತೋರಿಸ್ತಾ ಇದ್ದಾರಲ್ಲ, ಇವರು ಇಲ್ಲಿ ಬಂದಿರ್ಬೋದು ಅಂತ ಅಂದ್ಕೊಂಡು ನಾನು ಕಮೆಂಟ್ ಹಾಕಿದೆ. ಆಮೇಲೆ ಅವ್ರು ಬಂದಿರೋದು ನನಗೆ ಗೊತ್ತಾಯಿತು. ಆಮೇಲೆ ನೆಕ್ಸ್ಟ್ ಇದು ಮಹಾಕೂಟ ನಿಮಗೆ ಹತ್ತಿರ ಆಗುತ್ತೆ. ಆಲ್ರೆಡಿ ನೀವು ಬನಶಂಕರಿಗೆ ಹೋಗಿ ಬಂದಿರೋಕ್ಕಾಗುತ್ತೆ. ಮಹಾಕೂಟ ಹತ್ತಿರ ಆಗುತ್ತೆ. ಅದು ಕೂಡ ಪವಿತ್ರ ಕ್ಷೇತ್ರ ಇದೆ. ಅದಕ್ಕೆ ನೀವು ಅಲ್ಲಿ ಹೋಗಿ ನಿಮಗೆ 14 ಕಿಲೋಮೀಟರ್ ಆಗುತ್ತೆ. ಬಸ್ ಸ್ಟ್ಯಾಂಡ್ ಕೆಂಗೂರು ಮೇಲೆ ಆರೋಗ್ಯ ರೂಟ್ ನಿಮಗೆ ಭಾಳ ಖುಷಿ ಆಗುತ್ತೆ. ನನಗಂತೂ ನಿಜವಾಗ್ಲೂ ನಮ್ಮ ಪವನ್ ಅವ್ರದ್ದು ಇವ್ರದ್ದು ಕೂಡ ಚಾನಲ್ ಇದೆ. ಚಾನಲ್ ಮುಖಾಂತರ ನಮ್ಮ ಲೈವ್ ಕಾರ್ಯಕ್ರಮ ಜಾಯ್ನ್ ಆಗಿ ನನಗೆ ನಿಜವಾಗ್ಲೂ ಈ ಮಹಾಕೂಟದಲ್ಲಿ ಇವರು ನಮ್ಮ ಪವನ್ ಅವರು ಪರಿಚಯ ಆಗ್ತಾರೆ, ಇಲ್ಲಿ ಮೀಟ್ ಆಗ್ತಾರೆ ಅಂತ ನಾನು ನಿಜವಾಗ್ಲೂ ಕನಸಲ್ಲ ಅಂದ್ಕೊಂಡಿರಲಿಲ್ಲ. ನೋಡಿ, ಈ ಥರ ಯಾವುದೇ ನಾವು ಕ್ಷೇತ್ರಕ್ಕೆ ಹೋದರೂ ಕೂಡ, ಯಾವುದೇ ಜಾಗಕ್ಕೆ ಹೋದರೂ ಕೂಡ ಯಾರು ನಮ್ಮ ವ್ಯೂವರ್ಸ್ ಅಂತವರು, ನಮ್ಮ ಲೈವ್ ಕಾರ್ಯಕ್ರಮಕ್ಕೆ ಬರುವಂಥವ್ರು, ಸಪೋರ್ಟ್ ಮಾಡುವಂಥವ್ರು ಯಾರೋ ಒಬ್ಬರು ಈ ಥರ ಮೀಟ್ ಮಾಡಿದಾಗ ನಾವು ನಿಜವಾಗ್ಲೂ ತುಂಬಾ ಖುಷಿಯಾಗುತ್ತೆ. ಯಾರೆಲ್ಲ ನಿಜವಾಗ್ಲೂ ನೀವು ವೀಡಿಯೋಸ್ ನೋಡಿದ್ರು ಅಷ್ಟೇ, ಯಾರೇ ನೋಡಿದ್ರು ಕೂಡ ನಮ್ಮ ಲೈವ್ ಕಾರ್ಯಕ್ರಮಗಳಿಗೆ ಸುಮಾರು ಜನ ಸಪೋರ್ಟಿಂಗ್ ಅಂತ ಮೆಸೇಜ್ ಅಂತ ಬರ್ತಾರೆ. ನಮ್ಮ ಅಣ್ಣ ತಮ್ಮ ಅಕ್ಕ ತಂಗಿ ಇದೇ ವಿಶ್ವಾಸದಲ್ಲೇ ನಾವು ಕೂಡ ಇರ್ತೀವಿ. ಯಾರೇ ಆದರೂ ಕೂಡ ಲೈವಲ್ಲಿ ಚಾನಲಲ್ಲಿ ನೀವು ಎಲ್ಲೇ ನೋಡಿದ್ರೂ ಕೂಡ ಈ ಥರ ಕ್ಷೇತ್ರಗಳಲ್ಲಿ ಏನಾದರೂ ಕಾಣಿಸ್ಕೊಂಡಾಗ, ಹತ್ತಿರ ಏನಾದರೂ ಇದ್ದರೆ ಕಾಣಿಸಿದ್ರೆ ಲೈವ್ ಕಾರ್ಯಕ್ರಮದಲ್ಲಿ ದಯವಿಟ್ಟು ಬಂದು ಮೀಟ್ ಮಾಡಿ. ನಮಗೆ ನಿಜವಾಗ್ಲೂ ಖುಷಿಯಾಗುತ್ತೆ. ಅದೇ ಥರ ಪವನ್ ಅವರು ಕೂಡ ಬಂದರು, ನಮಗೆ ಮೀಟ್ ಮಾಡಿದ್ರು. ನನಗಂತೂ ನಿಜವಾಗ್ಲೂ ಪವನ್ ತುಂಬಾ ಖುಷಿ ಆಯಿತು. ಥ್ಯಾಂಕ್ ಯು. ನಮ್ಮ